ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ಶುಭ ದಿನದಂದು ಇಲ್ಲಿ ನಮ್ಮ ಶ್ರೀಮಾನ್ ಕಾಮರೆಡ್ಡಿ ಡಾಕ್ಟರ್ ಆಸ್ಪತ್ರೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳುವ ಒಂದು ಸಮಯ ಒದಗಿದ ನನ್ನ ಒಂದು ಸುಯೋಗ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಅಂತ ಯಾವುದೇ ಒಂದು ಮರ ಅಂದಾಗ ಮರಕ್ಕೆ ಒಂದು ಬೇರು ಇರ್ತದೆ. ಆ ಬೇರುಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋದ್ರೆ ಭಾಳ ಮುಖ್ಯವಾದದ್ದು ಅಂತ ನನ್ನ ಮಾತು. ಬೇರು ಅಂತ ಯಾಕಂದ್ರೆ ಮರ ಅಂತ ಯಾಕಂತಂದರೆ ಇವರ ತಂದೆಯವರಾದಂಥ ಶ್ರೀಮಾನ್ ಬಸವರಾಜಪ್ಪ ಬಂಡೆ ಬೆಂಬಳಿ ಅವರು ಸ್ವತಃ ನನ್ನ ಊರಾದಂಥ ಕೊಂಕಲದ ಪಕ್ಕದಲ್ಲಿರ್ತಕ್ಕಂಥ ಅಥವಾ ಆ ಬೆಂಡೆ ಬೆಂಬಳಿಯ ಪಕ್ಕ ಇರತಕ್ಕಂಥ ನನ್ನ ಊರು ಅಂತೇಳಿದೆ. ಅಂದರೆ ಪಕ್ಕದ ಊರಿನವ್ರು ನಾವು. ಆ ಕಾರಣಕ್ಕೆ ನಾನು ಏನಿದೆ ಅಂದರೆ ಒಂದು ಮರಕ್ಕೊಂದು ಬೇರೆ ಇರುತ್ತೆ ಅಂತಂದ್ರೆ ನಾವು ಬೇರಿದ್ದಂಗೆ ಅಂಥ ಒಂದು ವಾತಾವರಣ ಬೆಂಡೆ ಬೆಂಬಳಿ ಅಂತಂದರೆ ನಮ್ಮ ಗೂಗಲ್ ಪ್ರಭುಸ್ವಾಮಿಯ ಗುಡಿಯ ಹತ್ತಿರ 2 ಕಿಲೋಮೀಟ್ರ್ ಅಂತರ ಇದೆ. ಆ ಹೊಳೆ ಕೃಷ್ಣಾ ಹೊಳೆ ದಂಡಿಗೆ ಇರ್ತಕ್ಕಂಥ ಆ ಗುಡಿ ಮತ್ತು ಪ್ರಭುಸ್ವಾಮಿಯ ಗುಡಿ ಮತ್ತು ಪಕ್ಕಗೆ ಇರತಕ್ಕಂಥ ಊರು ಮತ್ತು ನಾನು ಈ ಥರದ ಅವಿನಾಭಾವ ಸಂಬಂಧ ಇಟ್ಟುಕೊಂಡಂಥ ನಾವು ಗುರು ಶಿಷ್ಯರಾಗಿ ಇಲ್ಲಿ ತನಕ ಬಂದೀವಿ ಅಂದ್ರೆ ಈಗ ಗುರುವಿನ ಮಿಂಚಿನ ಶಿಷ್ಯರು ಅಂತೇನೋ ತೆಲಗೆ ಅಂತಾರಲ್ಲ, ಆ ಥರ ನನ್ನನ್ನು ಮೀರಿಸಿದಂಥ ಶಿಷ್ಯ ಅನ್ಕಂತ ಅನ್ನೋದು ನನ್ನ ದೊಡ್ಡ ಅಭಿಮಾನದ ವಿಷಯ. ಯಾಕಂತ ಕೇಳ್ರಿ, ಅಲ್ಲಿಂದ ಈತ ಓದುವಾಗನೂ ನಾನು ಅಲ್ಲಿ ಬಸವೇಶ್ವರ ಆಸ್ಪತ್ರೆಯಲ್ಲಿದ್ದೆ. ಬಸವೇಶ್ವರ ಆಸ್ಪತ್ರೆಯಲ್ಲಿ ಅದೇ MR ಮೆಡಿಕಲ್ ಕಾಲೇಜಿನಲ್ಲಿ ಇವರು ಡಿಗ್ರಿ ತೊಗೊಂಡು ಅದೇ ಸಮಯದಲ್ಲೂ ನಾನು ಓದುವ ಸಮಯದಲ್ಲೂ ಅವರು ಓದುವ ಸಮಯದಲ್ಲೂ ನನ್ನಲ್ಲಿದ್ದರು ಅಥವಾ ನಾವು ಕೂಡ ಇದ್ದೀವಿ. ಈಗ ಅವರು ಶಿಕ್ಷಕರಾಗಿ ಅಲ್ಲಿ ಬಂದ ನಂತರನೂ ಡಾಕ್ಟರಾಗಿ ಅಲ್ಲಿ ಬಂದ ನಂತರನೂ ನನ್ನೊಟ್ಟಿಗೆ ಇದ್ದದ್ದು ಭಾಳ ವರ್ಷ. ಹೀಗಾಗಿ ಒಂದು ಥರದ ಒಡನಾಟ, ಅಣ್ಣ ತಮ್ಮಂದಿರ ಒಡನಾಟ ಅನ್ಬೋದು, ಗುರು ಶಿಷ್ಯರ ಒಡನಾಟ ಅನ್ಬೋದು. ಆ ರೀತಿಯಲ್ಲಿ ಬಂದದ್ದು. ಓದು ಬರಹದಲ್ಲೂ ಅದೇ ರೀತಿ ನನ್ನನ್ನು ಮೀರಿಸಿದ ಮನುಷ್ಯ ಅಥವಾ ಮೀರಿಸಿದ ವೈದ್ಯ ಅಂತಂದರೆ ತಪ್ಪಿರಲಿಕ್ಕಿಲ್ಲ. ಇವರ ಒಂದು ಸಾಧನೆಗೆ ಈಗಾಗಲೇ 15 ವರ್ಷ ಈಗ ತುಂಬಿ ಬಂತು. ಈಗ ಇದೇ ರೀತಿ ಇವ್ರದ್ದು ಯಾವುದಲ್ಲ ಸರಳ ಚಕ್ರ ನಡಿಲಿ ಹರಿಲಿ ಓಡಲಿ ಅಂತಕ್ಕಂಥ ಒಂದು ಭಾವನೆ ಉಳ್ಳವ ನಾನು. ಇವರ ಶ್ರೀಮತಿಯವರಾದ ನನ್ನ ಮಗಳ ಸಮಾನ ಶ್ರೀಮತಿ ಪ್ರತಿಮಾ ಕಾಮರೆಡ್ಡಿಯವರು, ಅವರು ಇವರ ಒಂದು ಮದುವೆ ನಂತರ ಅಥವಾ ಒಂದಾದ ನಂತರ ಹಲವಾರು ವಿಷಯಗಳನ್ನು ಅವರಲ್ಲಿ ನಾನು ಹಂಚಿಕೊಂಡಿದ್ದೇನೆ. ಅನ್ನೋದಕ್ಕಿಂತ ಅವ್ರದ್ದು ಮೆಚ್ಚತಕ್ಕಂಥದ್ದು ಏನಂದ್ರು, ಆಕೆ ಓದುವ ರೀತಿ, ಮುಂದೆ ಓದಿದ ನಂತರ ಮಾಡೋ ಒಂದು ಕಾರ್ಯಪ್ರವೃತ್ತಿ, ಅದೇ ರೀತಿ ಯಾವ ರೀತಿ ಶರಣು ಕಾಮರೆಡ್ಡಿ ಅವರ ಹತ್ರ ಇದೇನೋ ಅದೇ ರೀತಿಯ ಒಂದು ಶಕ್ತಿಯುತವಾದಂಥ ಒಂದು ಧೈರ್ಯವನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಕೆಲಸಗಳು ಹಲವಾರು. ಒಂದೇ ಈ ಒಂದು ಬಿಲ್ಡಿಂಗನ್ನು ಕಟ್ಟುವಾಗ, ಆಸ್ಪತ್ರೆಯನ್ನು ಕಟ್ಟುವಾಗ 1-2 ಸತಿ ಭಾಳ ನಾನು ಓಡಾಡೀನಿ. ಕಟ್ಟಿದ ಮೇಲೆ ಭಾಳ ಬಂದಿಲ್ಲ, ಆದರೆ ಪೂಜೆಗೆ ಬಂದಿದ್ದೆ. ಪೂಜೆ ಇದ್ದ ದಿವಸ ನನಗೆ ಆರಾಮಿದ್ದಿಲ್ಲ. ಅದಕ್ಕಿಂತ ಮುಂಚೆ ಕಟ್ಟುವಾಗ ಓಡಾಡಿದಾಗ ನಮ್ಮ ಪ್ರತಿಮಾ ಕಾಮರೆಡ್ಡಿ ಅವ್ರು ಏನು ಹೇಳ್ತಿದ್ರು, ಏನಿಲ್ಲ ಸರ್, ಏನೋ ಒಂದು ನಾನು ಸಾಧಿಸ್ಬೇಕೆಂಬ ಒಂದು ಛಲ ಅದೇ ನನ್ನ ಬಲ್ಲಿ. ಇದು ನನಗೆ ಇಲ್ಲಿ ಥರ ಆದ್ರೂ ಆಕೆಯ ಈ ಒಂದು ಒಳ್ಳೆಯ ಮಾತು ನನಗೆ ಅಂದ್ರೆ ಸ್ಥಿರವಾದಂಥ ಒಂದು ಗಟ್ಟಿತನದ ಮಾತು ನಮ್ಮ ಪ್ರತಿಮಾ ಕಾಮರೆಡ್ಡಿ ಹೇಳಿದ್ದು ನನಗೆ ಭಾಳ ಇನ್ನಾದರೂ ನೆನಪಿದೆ, ಸಂತೋಷವೆನಿಸುತ್ತೆ. ಆ ಒಂದು ಇವರ ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ ಭಾಳ ಮುಖ್ಯವಾದದ್ದು. ಇವರಿಬ್ಬರಲ್ಲಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಇಲ್ಲಿ ಮಟ್ಟಿಗೆ ಇಲ್ಲಿವರೆಗೆ ತಂದಿದೆ. ಎಲ್ಲ ಜನಕ್ಕೂ ಸುತ್ತಮುತ್ತಲಿನ ನಮ್ಮ ಹಳ್ಳಿ ಆಗಲಿ ಅಥವಾ ನಮ್ಮ ಜಿಲ್ಲೆಗಳಾಗಲಿ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಗಳಾಗಲಿ ಇವರ ಹೆಸರು ಕೊಂಡಾಡಿದವರು ಇಲ್ಲೇ ಇಲ್ಲ. ಆ ರೀತಿಯ ಇನ್ನೂ ಒಂದು ಇವ್ರ ಕೆಲಸವೇನಂತಂದ್ರೆ ದಿಟ್ಟತನ ಅಂತ ಹೇಳಿದ್ವಲ್ಲ, ದಿಟ್ಟ ನಿರಂತರ ಅಂತ ಹೇಳ್ಬೇಕಾದ್ರೆ ಇವರ ಅಲಕ್ಷ್ಯತನ ಅಂಬೋದಿಲ್ಲ, ನೆಗ್ಲಿಜೆನ್ಸ್ ಅಂಬೋದಿಲ್ಲ. ನಮ್ಮ ವೈದ್ಯರಿಗೆ ಏನು ಬೇಕು ಒಂದು ನೆಗ್ಲಿಜೆನ್ಸ್ ಅಂಬೋದು ಯಾವಾಗಲೂ ನಮ್ಮ ಸಮೀಪ ಆಯಬಾರದು. ಆ ರೀತಿಯಲ್ಲಿ ಒಂದು ಫಾಸ್ಟ್ನೆಸ್ ಅಂದರೆ ನಮ್ಮ ಪ್ರತಿಮಾ ಕಾಮರೆಡ್ಡಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅನಸ್ಥೀಸಿಯಾದಲ್ಲಿ ನನಗೆ ತಿಳಿದ ಮಟ್ಟಿಗೆ ಕೆಲವೊಂದು ಟೆಕ್ನಿಕ್ಕನ್ನು ಹೋಗಿ ತಿಳ್ಕೊಂಡು ಕಲಿತು ಬಂದು ಮಾಡ್ತಕ್ಕಂಥ, ಒಮ್ಮೆ ಎಲ್ಲ ಕಲಿತು ಬಂದು ಇಲ್ಲಿ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಮರೆತು ಬಿಡ್ತೀವಿ. ನಮ್ದು ಏನು ಹಳೆಯ ಸಿಸ್ಟಮ್ ಇರ್ತದೆ ಅದು ಮಾಡ್ಕೊತ ಹೋಗ್ತೀವಿ. ಅದು ಹಾಕೋದಿಲ್ಲ. ನನಗೆ ತಿಳಿದ ವಿಚಾರ, ಕೆಲವೊಂದು ವಿಚಾರಗಳನ್ನ ಇವರಾದ್ರೂ ಅಷ್ಟೇ, ಡಾಕ್ಟರ್ ಕಾಮರೆಡ್ಡಿ ಆದ್ರೂ ಅಷ್ಟೇ, ಹೊಸದು ಏನಾದರೂ ಆಪ್ರೇಷನ್ ಮಾಡಬೇಕಾದ್ರೂ ಇತ್ತೀಚೆಗೆ ಹಲವಾರು ಬದಲಾವಣೆಗಳಾಗಿವೆ. ಮಾಡಬೇಕಾದ್ರೆ ಇದು ಹೋಗಿ ಕಲಿತು ಬಂದು ಮಾಡ್ತಕ್ಕಂಥದ್ದು ಇದೆ ಅಂತ ಒಂದು ವಿಧಾನ. ಇದು ಏನಾಗುತ್ತಂದ್ರೆ ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂಥ ಒಂದು ಶಕ್ತಿ, ಪ್ರೇರಕವಾದಂಥ ಒಂದು ಶಕ್ತಿ ಇದು ಇವರ ಹತ್ರದಿದೆ. ಇವರು ಅದೇ ಥರನೇ ಪ್ರತಿಮಾ ಕಾಮರೆಡ್ಡಿ ಅವ್ರನ್ನೂ ಕೆಲವೊಂದು ಟೆಕ್ನಿಕ್, ನನ್ನದೇ ಒಂದು ವಿಷಯ ಹೇಳ್ಬೇಕಾದ್ರೆ
ಬಸವೇಶ್ವರ ಆಸ್ಪತ್ರೆಯಲ್ಲಿ ಅದಕ್ಕೆ ಫಿಟ್ ಇದ್ದಿದ್ದಿಲ್ಲ ಒಂದು ಕೇಸು, ಏನು ಅನಸ್ತೀಸಿಯಾ ಕೊಡೋಂತ ಇದ್ದಿದ್ದಿಲ್ಲ ಕಂಡೀಷನ್. ಏನಮ್ಮ ಏನು ಮಾಡೋಣ? ಇಲ್ಲ ಸರ್, ಒಂದು ಬ್ಲಾಕ್ ಕೊಡ್ತೀನಿ, ಬ್ಲಾಕ್ ಕೊಡೋದ್ರಾಗ ಸ್ಪೆಷಲಿಸ್ಟ್ ಆಗಿ. ಸೊ ಸಯಾಟಿಕ್ ಬ್ಲಾಕ್ ಅಂತ ಸಯಾಟಿಕ್ ನರ್ವಿಗೆ ಒಂದು ಇಂಜೆಕ್ಷನ್ ಹಾಕಿಬಿಟ್ರು, ಕಾಲೆಲ್ಲ ಸುಂದಾಯಿತು. ಇದೇನು ಮಾಡ್ಬೇಕು ನಾವು? ಸ್ಪೈನಲ್ ಕೊಡ್ಬೇಕಲ್ಲ, ಅದು ಬಿಟ್ಟು ಸಯಾಟಿಕ್ ಬ್ಲಾಕ್ ಅಂತ ಕೊಟ್ಟು ಫಸ್ಟ್ ಕ್ಲಾಸ್. ಆಗ ಅವನಿಗೆ ನೋವಿರಲಾರ್ದಂಗೆ ಏನೋ ಒಂದು ಆಪ್ರೇಷನ್ ಏನೋ ಮಾಡಿದ್ದೀವಿ, ಭಾಳ ದಿನ ಇದು ನೆನಪಿಲ್ಲ. ಈ ಥರದ ಒಂದು ದಿಟ್ಟತನ ಅವ್ರ ಹತ್ರ ಇದೆ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಧೈರ್ಯವಾಗಿ ಮಾಡತಕ್ಕಂಥ ಶಕ್ತಿ ಇವರಲ್ಲಿ ಇದೆ. ಎಲ್ಲ ರೀತಿಯ ಟೆಕ್ನಿಕ್ಕು, ಎಲ್ಲ ರೀತಿಯ ಸರ್ಜರೀಸು, ಎಲ್ಲ ರೀತಿಯ ಅನಸ್ತೀಸಿಯಾ ಕೊಡ್ತಕ್ಕಂಥ ಅವರಲ್ಲಿ ಶಕ್ತಿ ನೋಡಿ ನನಗೆ ಏನು ವಿಚಿತ್ರ ಅಂತಂದಿಲ್ಲ, ಬೆರಗನೂ ಆಗಿಲ್ಲ. ನಾನು ಒಂದು ಶಬಾಷ್ ಕೊಡ್ತಕ್ಕಂಥ ಒಂದು ಪ್ರೇರಣೆ ಏನಂತ ಬರ್ತಕ್ಕಂಥ ಇವರ ಕೆಲಸ ನೋಡಿ ನನಗೂ ಒಂಥರದ ಪ್ರೇರಣೆ ಅಂತ ಅನ್ಬೋದು, ಅಥವಾ ಇನ್ನೊಬ್ರಿಗೆ ಹೇಳ್ತಕ್ಕಂಥ ಒಂದು ವಿಷಯ ಇವರಿಂದ ಅರಿತುಕೊಂಡೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಒಟ್ಟಾರೆ ಎಲ್ಲದಕ್ಕೂ ನಮ್ಮ ತಂದೆಯವರಾದಂಥ ಬಸವರಾಜಪ್ಪ ಕಾಮರೆಡ್ಡಿ ನಿಗಂಬಳಿ ಸರ್ ಅವರು ಇಂಥ ವಯಸ್ಸಿನಲ್ಲಿನೂ ಅವರು ಇಂಥ ಪ್ರೋತ್ಸಾಹ, ಇಂಥ ಗಟ್ಟಿತನ ಅವರಲ್ಲಿದೆ. ಅವರ ಒಂದು ಏನು ಹೇಳಿದ್ನಲ್ಲ, ಮರ ಅಂದರೆ ಬೇರು ಗಟ್ಟಿದ್ರೇ ಮರ, ಆ ರೀತಿಯ ಗಟ್ಟಿ ಬೇರು ಅವರು. ಈ ಒಂದು ಸಾಧನೆ ಮಾಡ್ತಕ್ಕಂಥ ಇವ್ರ ಬಳಿ ಶಕ್ತಿ ಬರಬೇಕಾದ್ರೆ ಇವೆಲ್ಲ ಕಾರಣಗಳು ಅಂತಕ್ಕಂಥ ಮಾತನ್ನು, ಅವರಲ್ಲಿ ಇರ್ತಕ್ಕಂಥ ಒಂದು ಧೈರ್ಯ, ಆತ್ಮಸ್ಥೈರ್ಯ ಭಾಳ ಮುಖ್ಯವಾದದ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳುವ ಸಂದರ್ಭವನ್ನು ಒದಗಿದೆ. ಇವರಿಗೆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಹಲವಾರು ವರ್ಷಗಳ ಒಂದು ಸೇವೆ ಮಾಡಿ ಜನಸಾಮಾನ್ಯರಿಗೆ, ಬಡಬಗ್ಗರಿಗೆ ಅಥವಾ ಏನಂತೀರಿ ಅಮಾಯಕರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಇನ್ನೂ ಅವ್ರ ದೇವರು ಕೊಡಲಿ ಅಂತ ತಿಳ್ಕೊಂಡು ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಒಂದು ಆಶೀರ್ವಾದನ ಮಾಡ್ತಾ ಇದ್ದೀನಿ ಅನ್ನೋಕ್ಕಿಂತ ನಾನು ಬೆಂಬಲಿಗನಾಗಿರ್ತೀನಿ ಅಂತ ಮಾತನ್ನು ನಾನು ಇಲ್ಲಿ ಹೇಳ ಬಯಸ್ತೇನೆ. ನಮಸ್ಕಾರ.